ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ 42,000 ಮನೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮನೆಯ ಹಂಚಿಕೆ ಆಗ್ತಾ ಇದೆಯಾ ಅಥವಾ ಮದ್ಯ ಹಂಚಿಕೆ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 42,000 ಮನೆಗಳ ಹಂಚಿಕೆಯ ವಿಚಾರವಾಗಿ ನಮ್ಮ ಕಾಲದಲ್ಲಿ ಮುಗಿಯದ ಮನೆಗಳನ್ನ ಈಗ ಹಸ್ತಾಂತರ ಮಾಡಲಾಗ್ತಾ ಇದೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಜೋಶಿಗೆ ಆಹ್ವಾನವೇ ನೀಡಿಲ್ಲ. ಜನವರಿ 26ಕ್ಕೆ ಜೋಶಿ ಅವರು ಬರ್ತಾ ಇದ್ರು, ಅವಾಗ ಮಾಡಬಹುದಿತ್ತಲ್ವಾ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ಕಡೆ ರಾಜ್ಯದ ವಿವಿಧೆಡೆ 42,345 ಮನೆಗಳ ಲೋಕಾರ್ಪಣೆಯನ್ನ ಮಾಡುವಂತ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಅದ್ದೂರಿಯಾದಂತಹ ಸಮಾರಂಭವನ್ನ ಇಟ್ಕೊಂಡಿದೆ. ಇದರ ಬೆನ್ನಲ್ಲೇ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಂದ್ ಮಾಡೋಣ ತೊಗೊಂಡು ಗಾಡಿ ಕಳ್ಸೋಣ ಅದಕ್ಕೆ ಒಂದು 2 ನಿಮಿಷ ಮೈಕ್ ಬಂದ್ ಮಾಡೋಣ. ಮೈಕ್ ಬಂದ್ ಮಾಡೋಣ, ತೊಗೊಂಡು ಹೋಗ್ಲಿ ಕಸ. ಆಮೇಲೆ ನಾನು ನಿಮ್ಮ ಕಡೆಯಿಂದ ಮೈಕ್ ಬಂದ್ ಮಾಡೋಣ, ಕಸ ತೊಗೊಂಡು. ಇನ್ನು 42,000 ಮನೆ ಹಂಚಿಕೆಯಲ್ಲಿ ಕೇಂದ್ರದ ಪಾಲು ಇದೆ. ಅಂದರೆ ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರ ಏನೀಗ ಅದ್ದೂರಿ ಸಮಾರಂಭಕ್ಕೆ ತಯಾರಿಯನ್ನು ನಡೆಸಿಕೊಂಡಿದೆ. ಜೊತೆಗೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ, ಧಾರವಾಡದಲ್ಲಿ 2,169 ಆದರೆ ಬೆಂಗಳೂರಿನಲ್ಲಿ 5,731 ಮನೆ ಹಂಚಿಕೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮನೆಗಳು ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಆಗಿರುವಂಥದ್ದು, ನಮ್ಮ ಕಾಲದಲ್ಲಿ ಮುಗಿಯಂತಹ ಮನೆಗಳನ್ನು ಈಗ ಹಸ್ತಾಂತರ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.